ದೂರವಿರಲಿ ಹತ್ತಿರವಿರಲಿ ನಿನ್ನ ಹಾಗೆ ನೀ ನಡೆಯೋದೇ ನೀರಿಗೆ ಕಣ್ಣಲ್ಲಿ ಸ್ಥಳವಿಲ್ಲ ನಿನ್ನ ರೆಪ್ಪೆಯ ಇನ್ಸ್ಟಾಗ್ರಾಮದಲ್ಲಿ ಐ ಪೇಂಟಿಂಗ್ ಫೋಟೋ ಎಡಿಟಿಂಗ್ ವಿಡಿಯೋ ತುಂಬಾನೇ ಟ್ರೆಂಡ್ ಆಗ್ತಾ ಇರುತ್ತೆ. ಅವಾಗವಾಗ ನೀವು ನೋಡ್ತಾ ಇರ್ಬೋದು. ಸೊ ಐ ಪೇಂಟಿಂಗ್ ಎಡಿಟ್ ಅಂದ್ರೆ ಏನು ದೊಡ್ಡ ಸಾಧನೆ ಅಂತ ಏನೂ ಇಲ್ಲ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ, ಸೊ ಈ ಒಂದು ವಿಡಿಯೋದಲ್ಲಿ ಆ ಫೋಟೋ ಎಡಿಟಿಂಗ್ ಯಾವ ರೀತಿ ಮಾಡ್ತಾರಂತ ಸಿಂಪಲ್ ಆಗಿರೋಂಥ ತಿಳಿಸ್ಕೊಡ್ತೀನಿ ನಾನು. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದು PNGs ಅಂತ ಬರುತ್ತೆ, ಅವನ್ನ ಇನ್ಸ್ಟಾಲ್ ಡೌನ್ಲೋಡ್ ಮಾಡ್ಕೊಳ್ರಿ. ಮತ್ತೆ ಟೆಲಿಗ್ರಾಮಲ್ಲಿ ಪಿಕ್ಸಾರ್ಟ್ ಏನಿರುತ್ತೆ ಅದನ್ನ ಹಾಕಿರ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ಜಾಸ್ತಿ ಏನು ಹೇಳಕ್ ಹೋಗಲ್ಲ, ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡು ಪಿಕ್ಸಾರ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಪ್ಲಸ್ನ ಕೊಟ್ಕೊಂಡು ಎಡಿಟ್ ಎ ಫೋಟೋ ಅಂತ ಇರುತ್ತೆ. ಸೊ ಯಾರ ಒಂದು ಫೋಟೋಸ್ನ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಆಸ್ ಎ ಹುಡುಗ ಫೋಟೋಸು ಅಥವಾ ತಂದೆ ತಾಯಿ ಫೋಟೋಸು, ಫ್ಯಾಮಿಲಿ ಫೋಟೋಸು, ಸೊ PNGಗಳನ್ನ ಕೊಟ್ಟಿರ್ತೀನಿ ಅಂತ ಹೇಳಿದ್ನಲ್ವಾ, ಈ ಥರ PNGsಗಳು ಸುಮಾರು ಇರುತ್ತೆ. ಫಸ್ಟು ನೀವು ಯಾವ ಥರ ಫೋಟೋ ಮಾಡ್ಬೇಕು ಅನ್ಕೊಂಡಿರ್ತೀರ ಆ ಥರ ಒಂದು PNGನ ನೀವು ಮೊದಲು ಇನ್ಬಿಲ್ಟ್ ಮಾಡ್ಕೊಳ್ರಿ. ಸೊ ನಾನು ಸಿಂಪಲ್ ಆಗಿ ಈಗ ಈ ಥರ ಒಂದು PNGನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಥರ ಒಂದು PNGನ ತಂದೆ ಮತ್ತು ಮಗಂದು PNG ಕಾಣಿಸ್ತಿದೆ. ಸೊ ಈಗ ನಾವು ತಂದೆ ಮತ್ತು ಮಗಂದು ಯಾವ ರೀತಿ ಎಡಿಟ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿರುವಂಥದ್ದೇನೂ ಇಲ್ಲ. ಸೊ ಇಲ್ಲಿ ನಿಮಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಆ್ಯಡ್ ಫೋಟೋ ಅಂತ ಇರುತ್ತೆ. ಜಸ್ಟ್ ಆ ಒಂದು ಆ್ಯಡ್ ಫೋಟೋನ ಕೊಟ್ಕೊಳ್ರಿ. ಸೊ ಈಗ ತಂದೆ ಫೋಟೋನ ಮೊದಲು ನೀವು ಹಾಕಬೇಕಾಗುತ್ತೆ. ಸೊ ಯಾರ ಒಂದು ತಂದೆ ಫೋಟೋ ಮಾಡ್ಬೇಕು ಅನ್ಕೊಂಡಿರ್ತೀರ, ತಂದೆ ಮತ್ತು ಮಗನ ಫೋಟೋನ ನಿಮ್ಮ ಹತ್ರ ಇಟ್ಕೊಂಡಿರಿ ಅಥವಾ ಅವ್ರ ಹತ್ರ ಸೆಂಡ್ ಮಾಡಿಸ್ಕೊಂಡಿರಿ. ಸೊ ಸೆಂಡ್ ಮಾಡಿಸ್ಕೊಂಡಾದ್ಮೇಲೆ ಜಸ್ಟ್ ಫಸ್ಟ್ಗೆ ತಂದೆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಹ್ಯಾಡ್ ಮಾಡ್ಕೊಳ್ರಿ. ಸೊ ಹ್ಯಾಡ್ ಮಾಡ್ಕೊಂಡಾಗ ಈ ರೀತಿ ಇರುತ್ತೆ. ಇಲ್ಲಿ ನಿಮಗೆ ರಿಮೂವ್ ಬೀಜ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಮೊದಲದಾಗಿ ರಿಮೂವ್ ಬೀಜನ ಮಾಡ್ಕೊಳ್ರಿ, ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ನ ಮಾಡ್ಕೊಳ್ರಿ. ಸೊ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮಗೆ ಅದು ಆಟೋಮೆಟಿಕ್ ಆಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಓಕೆನಾ. ಸೊ ರಿಮೂವ್ ಆದ್ಮೇಲೆ ಡೈರೆಕ್ಟ್ ಆಗಿ ಈ ಥರ ನಿಮ್ಮ ಕೈಯಿಂದ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೊ ಅವರ ಕತ್ತಿನ ಫೇಸ್ ಹತ್ರನೇ ನೀಟಾಗಿ ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ರಿ. ಮಾಡಿಕೊಂಡು ನಿಮಗೆ ಮೇಲೆ ಒಂದು ಆಪ್ಷನ್ ಕಾಣಿಸ್ತಿರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಆದಮೇಲೆ ಇಲ್ಲಿ ನಿಮಗೆ ಈ ಥರ ಒಂದು ಅಡ್ಜಸ್ಟ್ಮೆಂಟ್ ಕಾಣಿಸುತ್ತೆ. ಇದರಲ್ಲಿ ಏನು ಚೆಂದ ಮಾಡೋಕೆ ಹೋಗ್ಬೇಡ್ರಿ, ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬಂದರೆ ಮಾಡ್ಕೊಳ್ರಿ, ಇಲ್ಲ ಬಿಡ್ರಿ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ಥರ ಒಂದು ನೀಟಾಗಿ ಇದನ್ನು ಎರೇಸರ್ ಮಾಡ್ಕೊಳ್ರಿ. ಓಕೆನಾ. ಒಂದೇ ಒಂದು ಸಾರಿ ನೀವು ಕರೆಕ್ಟಾಗಿ ಒಂದು ವಿಡಿಯೋ ನೋಡ್ರಿ, ಕಂಪಲ್ಸರಿ ನಿಮಗೆ ನೀಟಾಗಿ ಅರ್ಥ ಮಾಡೋ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಕೈಯಿಂದ ಈ ಥರ ಝೂಮ್ ಮಾಡಿಕೊಂಡು ಎಲ್ಲಿ ಗಂಟೆ ಕಟ್ ಮಾಡ್ಬೇಕು ಅಂದ್ಕೊಂಡಿರ್ತೀರ ಆ ಥರ ಎಲ್ಲಿ ಗಂಟೆ ಅದನ್ನು ನೀಟಾಗಿ ಅಂದರೆ ನೀಟಾಗಿ ಕಟ್ ಮಾಡ್ಕೊಳ್ರಿ. ಓಕೆನಾ. ಸೊ ಇಲ್ಲಿ ನೋಡಿ ಈ ಥರ ಎಲ್ಲ ಈ ಥರ ಅಸಹ್ಯವಾಗಿ ಯಾವುದೂ ಇರಬಾರ್ದು. ಸೊ ಈ ಥರ ಕಟ್ ಮಾಡ್ಕೊಳ್ರಿ. ಸೊ ಕಟ್ ಮಾಡ್ಕೊಂಡಾಗ ಈ ರೀತಿ ಇರುತ್ತೆ. ಸೊ ಡನ್ ಕೊಟ್ಕೊಳ್ರಿ. ಡನ್ ಕೊಟ್ಟಾಗ ಇದು ಫೇಸು ಆ ಬಾಡಿ ತಕ್ಕಷ್ಟೇ ನೀವು ಅಡ್ಜಸ್ಟ್ ಮಾಡ್ಕೊಳ್ರಿ. ಸಿ ಹಿಯರ್. ಸೊ ಈಗ ನೋಡ್ಕೊಳ್ರಿ ಒಂದ್ಸಾರಿ. ಈಗ ನೋಡಿ ಇಲ್ಲಿ ಐ ಥಿಂಕ್ ಇದು ಪರ್ಫೆಕ್ಟ್ ಆಗಿ ಕೂತಿದೆ. ನೋಡಿದ್ರಲ್ಲ, ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗಿ ಕೂತಿದೆ. ಸೊ ಇಲ್ಲಿ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ. ಇದರಲ್ಲಿ ಕಾಂಟ್ರಾಸ್ಟನ್ನು ನೀವು ಆ ಬಾಡಿ ತಕ್ಕಂತೆ ಕಲರ್ ಯಾವ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿರ್ತೀರ. ಸೊ ಇಲ್ಲಿ ಕ್ಲಾರಿಟಿನೂ ಕೂಡ ಇದೆ. ಸೊ ಇಲ್ಲಿ ನೋಡಿ ಕ್ಲಾರಿಟಿನೂ ಕೂಡ ಈ ಥರ ಕೊಟ್ಕೋಬಹುದು. ಓಕೆನಾ. ಕೊಟ್ಕೊಂಡು ಡನ್ ಕೊಟ್ಕೊಳ್ರಿ. ಸೊ ಡನ್ ಕೊಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ಲಸ್ನ ಕೊಟ್ಕೊಳ್ರಿ. ಇನ್ನೊಂದು ಫೋಟೋನ ಹ್ಯಾಡ್ ಮಾಡ್ಬೇಕು, ಅಂದರೆ ಮಗನ ಫೋಟೋ. ಜಸ್ಟ್ ಏನಿಲ್ಲ ಹ್ಯಾಡ್ ಫೋಟೋ ಅಂತ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಏನು ಮಗನ ಫೋಟೋ ಇರುತ್ತೆ, ಜಸ್ಟ್ ಆ ಮಗನ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಸೇಮ್ ಟು ಆ್ಯಡ್ನ ಕೊಟ್ಕೊಳ್ರಿ. ಆ್ಯಡ್ನ ಕೊಟ್ಕೊಂಡ್ರೆ ಆಲ್ರೆಡಿ ತೋರಿಸಿದ್ನಲ್ಲ ಬಿಜಿ ರಿಮೂವ್ ಅಂತೇಳಿ, ರಿಮೂವ್ ಬಿಜಿ ಅಂತೇಳಿ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ನ ಮಾಡ್ಕೊಳ್ರಿ. ಓಕೆನಾ. ರಿಮೂವ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ರಿಮೂವ್ ಆಗುತ್ತೆ. ಸೊ ನೀಟಾಗಿ ಅಂದರೆ ನೀಟಾಗಿ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಳ್ರಿ. ಫಸ್ಟಿಗೆ ಸಕ್ಕತ್ತಾಗಿ ಬರುತ್ತೆ. ನೋಡಿ ಇಲ್ಲಿ ರಿಮೂವ್ ಆಯಿತು. ರಿಮೂವ್ ಆದ್ಮೇಲೆ ಕೈಯಿಂದ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಈ ಥರ ಕೂರಿಸಿ. ಅಲ್ಲಿ ಕೂರಿಸಾದ್ಮೇಲೆ ಮೇಲೆ ಒಂದು ಆಪ್ಷನ್ ಕಾಣಿಸಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಎರೇಸರ್ ಮಾಡೋದು, ಸೇಮ್ ಅದೇ ರೀತಿ ಈ ಥರ ಎರೇಸರ್ ಮಾಡ್ಕೊಳ್ರಿ ನೀಟಾಗಿ. ಓಕೆನಾ. ಝೂಮ್ ಮಾಡಿಕೊಂಡು ನೀಟಾಗಿ ಎರೇಸರ್ ಮಾಡ್ಕೊಳ್ರಿ. ಎರೇಸರ್ ಮಾಡ್ಕೊಂಡಾಗ ನೀಟಾಗಿ ಬರುತ್ತೆ, ಅದು ಸ್ವಲ್ಪ ಝೂಮ್ ಮಾಡಿಕೊಂಡು ಕೈಯಿಂದನೇ. ಓಕೆನಾ. ನೀವು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀರಾ ಸೊ ಅಷ್ಟು ನೀಟಾಗಿ ಅವರ ಒಂದು ಏನಿರುತ್ತೆ ಫೋಟೋ ಅಲ್ಲಿ ಹೆಡ್ಡಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನಿಮ್ಗೇನಾದರೂ ಸ್ವಲ್ಪ ಗಡಿಬಿಡಿ ಮಾಡಿದ್ರೆ ಅವರ ಫುಲ್ ಅಸಹ್ಯ ಆಗುತ್ತೆ. ನೋಡಿ ಈ ಥರ ಆಯಿತು. ಸೊ ಈ ಥರ ಆದಾಗ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ನೀವು ನೋಡಿ ಈಗ ಪರ್ಫೆಕ್ಟಾಗಿ ಕೂತಿಲ್ಲ. ಸೊ ಡನ್ ಕೊಟ್ಕೊಳ್ರಿ. ಡನ್ ಕೊಟ್ಕೊಂಡಾಗ ಈ ರೀತಿ ಬರುತ್ತೆ. ಸೊ ನೀವು ಕೈಯಿಂದನೇ ಈ ಥರ ಇದನ್ನು ಅವರ ಯಾವ ರೀತಿ ಕಾಣಿಸ್ಬೇಕು ಅನ್ಕೊಂಡಿರ್ತೀರಲ್ವ ಅವ್ರ ಫೇಸ್, ಅಂದರೆ ಆ ಬಾಡಿ ತಕ್ಕಂಗೆ. ಸೊ ಇಲ್ಲಿ ನೋಡಿ ಐ ಥಿಂಕ್ ಒಂದು ನಿಮಿಷ. ಈಗ ನೋಡಿ ಪರ್ಫೆಕ್ಟಾಗಿ ಬಾಡಿಗೆ ಸೂಟ್ ಆಗಿದೆ. ಸೊ ಮತ್ತೇನು ಮಾಡ್ತೀನಿ, ಈ ಎರೇಸರ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತೀನಿ. ಸೊ ಅಲ್ಲಿ ಕತ್ತಿ ಮತ್ತು ಕೊಟ್ಟಿರುವಂಥ ಫೋಟೋಗೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದೂರದಿಂದನೇ ಈ ಥರ ನಾನು ಟ್ರಿಮ್ ಮಾಡ್ತೀನಿ. ಈಗ ನೋಡಿ ಸ್ವಲ್ಪ ಪರ್ಫೆಕ್ಟಾಗಿ ಕೂತ್ಕೊಂತು. ನೆಕ್ಸ್ಟ್ ಸೇಮ್ ಅದೇ ರೀತಿ ಹೇಳಿದ್ನಲ್ವಾ. ಸೊ ಡನ್ ಕೊಟ್ಕೊಳ್ರಿ. ಡನ್ ಕೊಟ್ಕೊಂಡು ಸ್ಕ್ರೋಲ್ ಡೌನ್ ಮಾಡಿರಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಬರುತ್ತೆ, ಅದನ್ನು ಕೊಟ್ಕೊಂಡು ಕಾಂಟ್ರಾಸ್ಟಲ್ಲಿ ಸೊ ಅವ್ರ ಬಾಡಿ ತಕ್ಕಂತೆ. ಓಕೆನಾ. ಅವ್ರ ಬಾಡಿ ತಕ್ಕಂತೆಯೇ ನೀವು ಒಂದು ಫೋಟೋನ ನೀವು ಇಲ್ಲಿ ನೋಡಿ ಹ್ಯಾಡ್ನ ಮಾಡಬೇಕು.
ಅಂದರೆ ಕಲರ್ನ ಕೊಡಬೇಕು. ಸ್ಯಾಚುರೇಷನ್ ಇದ್ದರೆ ಸ್ಯಾಚುರೇಷನ್ನು ಅಥವಾ ಕಾಂಟ್ರಾಸ್ಟ್ ಇದ್ದರೆ ಕಾಂಟ್ರಾಸ್ಟು. ಸೊ ಯಾವ ರೀತಿ ಅಲ್ಲಿ ಒಂದು ಫೋಟೋಗೆ ಕಾಣಿಸ್ಬೇಕು ಅಂದ್ಕೊಂಡಿರ್ತೀರಾ, ಸಾರಿ ಇದೇನು ಬೇಡ, ನಿಮ್ಗೆ ಅವಶ್ಯಕತೆ ಇಲ್ಲ. ಓಕೆನಾ, ಇದು ಕೊಟ್ಕೊಳ್ರಿ. ಇಲ್ಲಿ ನೋಡಿ ಹೈಲೈಟ್ಸು, ಸಾರಿ ಇಷ್ಟೊಂದಿರುತ್ತೆ ಆಪ್ಷನ್. ಓಕೆನಾ, ಇಷ್ಟೊಂದಿರುತ್ತೆ. ಇಲ್ಲಿ ನೋಡಿ ಟೆಂಪ್ ಅಂತ ಇರುತ್ತೆ. ಇದರಲ್ಲಿ ಬೇಕಾದರೆ ನೀವು ಈ ಥರ ಕೊಟ್ಕೊಂಡು ಡನ್ ಕೊಟ್ಕೋಬೇಕು. ಓಕೆನಾ, ಡನ್ ಕೊಟ್ಕೊಳ್ರಿ. ಇಷ್ಟೇ ಗಾಯ್ಸ್, ಡನ್ ಕೊಟ್ಕೊಂಡಿರ್ತೀರ. ಮತ್ತೆ ಒಂದ್ಸರಿ ಡನ್ ಕೊಟ್ಕೊಳ್ರಿ. ಡನ್ ಕೊಟ್ಕೊಂಡ್ರೆ ಮೇಲೆ ಸೇವ್ ಆಪ್ಷನ್ ಕಾಣುತ್ತೆ, ಸೇವ್ ಮಾಡ್ಕೊಳ್ರಿ. ಸೊ ಇಷ್ಟೇ ಗಾಯ್ಸ್, ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಸಿಂಪಲ್ ಆಗಿರುತ್ತೆ. ಸೊ ಈ ಥರ ಮಾಡ್ಕೊಂಡಿರೋ ವಿಡಿಯೋನ ಯಾವುದಾದ್ರೂ ಒಂದು ರೆಮಿನಿ ಆ್ಯಪು ಅಥವಾ ಇನ್ನೂ ಯಾವುದಾದ್ರೂ ನೀವು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತೀರ, ಅಂದರೆ ಫೋಟೋನ ಹೈ ಕ್ವಾಲಿಟಿ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ವ, ಆ ಒಂದು ರೆಮಿನಿ ಆ್ಯಪಲ್ಲಿ ಸೊ ನಾ ಹಾಕಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಸೊ ಸಾರಿ ಹುಡುಕ್ತಾ ಇದ್ದೀನಿ, ನನಗೆ ಸಿಗ್ತಾ ಇಲ್ಲ ಬರುತ್ತೆ, ಎಲ್ಲಿಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ಒಂದು ರೆಮಿನಿ ಆ್ಯಪಲ್ಲಿ ಹಾಕಿ. ಈಗ ನಾನು ಫೋಟೋ ಟ್ಯೂನ್ ಯೂಸ್ ಮಾಡ್ತೀನಿ, ಯಾಕಂದರೆ ಸೊ ಈಸಿಯಾಗಿ ಆಗುತ್ತೆ ಇದರಲ್ಲಿ. ಫೋಟೋ ಟ್ಯೂನಲ್ಲಿ ಏನು ಆ ಒಂದು ವೀಡಿಯೋಸ್ನ ಫೋಟೋ ಡೌನ್ಲೋಡ್ ಮಾಡ್ಕೊಂಡಿರ್ತಿಲ್ಲ, ಜಸ್ಟ್ ಆ್ಯಡ್ ಮಾಡಿ ಎನ್ಹೆನ್ಸ್ ಮಾಡಿರಿ. ಸೊ ಎನ್ಹೆನ್ಸ್ ಮಾಡಿದ ತಕ್ಷಣ ಅದು ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಂಡಿರುತ್ತೆ. ಸೊ ಸುಮಾರು PNGನ ಕೊಟ್ಟಿರ್ತೀನಿ, ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕಾಗುತ್ತೆ, ಯಾವ ರೀತಿ ನೀವು ಮಾಡ್ಬೇಕು ಅಂದ್ಕೊಂಡಿರ್ತೀರ ಅದೇ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ರಿ. ಇಲ್ಲಿ ಝೂಮ್ ಮಾಡಿ ನೋಡ್ರಿ, ಇದನ್ನು ನೀವು ಕಟ್ ಮಾಡಿ ತಲೆ ಇಕ್ಕಿದ್ರಂತ ಅಂದ್ಕೊಳ್ಳಂಗೆ ಇಲ್ಲ, ಅಷ್ಟು ನೀಟ್ ಆ್ಯಂಡ್ ಪರ್ಫೆಕ್ಟಾಗಿ ಬಂದಿರುತ್ತೆ. ಓಕೆನಾ, ನೋಡಿ ಇಲ್ಲಿ ನಿಮಗೆ ಬಿಫೋರ್ ಮತ್ತು ಆಫ್ಟರ್ ಯಾವ ರೀತಿ ಇದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಎಡಿಟ್ನ ಮಾಡ್ತಾರೆ, ಅದೇನು ದೊಡ್ಡ ಸಾಧನೆ ಏನಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ, ವಿಡಿಯೋನ ಕಂಪಲ್ಸರಿ ನೀಟಾಗಿ ಒಂದ್ಸರಿ ನೋಡ್ಕೊಳ್ರಿ. ಸೊ ಓಕೆನಾ, ಸೊ ಇಷ್ಟೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ವೆಲ್. ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ ಆ್ಯಂಡ್ ಯಾವ ರೀತಿ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಗಾಯ್ಸ್. ಓಕೆ, ಥ್ಯಾಂಕ್ ಯು ಸೊ ಮಚ್.